ಸೊ ಇವಾಗ ಲಕ್ಷ್ಮಿ ಅಂತ ಅಂದರೆ ದುಡ್ಡು. ಸೊ ನಿಮ್ಮಿಬ್ರು ಫೈನಾನ್ಷಿಯಲ್ ಡಿಸಿಪ್ಲಿನ್ ಯಾವ ಥರ ಇದೆ? ಹೆಂಗೆ ಸೇವಿಂಗ್ಸ್ ಪ್ಲಾನ್ ಮಾಡ್ತೀರಾ? ಸೇವಿಂಗ್ಸ್ ನಿಜವಾಗ್ಲೂ ಮಾಡ್ತೀರಾ? ಹೇಗೆ? ಸೇವಿಂಗ್ಸು ಮಾಡೋಷ್ಟು ದುಡ್ಡು ಇನ್ನೂ ಅರ್ನ್ ಮಾಡಿಲ್ಲ. ಎಷ್ಟು ಬಿಸಿ ಇದ್ದೀರಾ? ಮೂರು ಸಿನಿಮಾಗಳಲ್ಲಿ ಮಾಡ್ತಿದ್ದೀರಾ, ಸಿನಿಮಾದಲ್ಲಿದ್ದೀರಾ, ಸೀರಿಯಲಲ್ಲಿದ್ದೀರಾ, ಹೆಂಗೆ? ಮನೆ ಬಾಡಿಗೆ, ಊಟ ಎಲ್ಲದಕ್ಕೂ ಬೇಕಲ್ಲ ದುಡ್ಡು. ಅಮ್ಮನ ದುಡ್ಡು ಕಳಿಸ್ಬೇಕು ಊರಿಗೆ. ಸೊ ದುಡ್ಡು ಸಾಕಾಗಲ್ಲ. ಸೇವಿಂಗ್ಸ್ ಏನೋ ಇಲ್ಲ. ಅಂಕಿತ, ನಂದು ಸೇವಿಂಗ್ಸ್ ಅಂತ ಏನಿಲ್ಲ. ನಂಗೆ ನನ್ನ ಕೈಯಲ್ಲಿ ದುಡ್ಡು ಬಂದ್ರೆ ನಾನು ಫುಲ್ ಖರ್ಚು ಮಾಡ್ತೀನಿ ಯಾವಾಗಲೂ. ಅಂದ್ರೆ ನನಗೆ 50 ರೂಪೀಸ್ ಬಂದ್ರು ಅದು ನೆಕ್ಸ್ಟ್ ಡೇ ಖರ್ಚೆ ಅಂತ ನಾನು ಹೇಳ್ತೀನಿ, ಬಟ್ ಖರ್ಚು ಮಾಡಲ್ಲ ಅಷ್ಟು. ನನ್ನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ನನ್ನ ಹಂಗೆ ಕರೆಯೋದು, ಜಿಪ್ನಿ 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 ಅಂತಾನೆ. ನಮ್ಮ ಮನೇಲಿ ನಮ್ಮ ಅಮ್ಮ ನನ್ನ ಜಿಪ್ನಿ ಅಂತಾನೆ ಕರೆಯೋದು. ಯಾಕೆ? ನಂಗೆ ಖರ್ಚು ಮಾಡಲ್ಲ, ನಂಗೆ ಏನೋ ಒಂಥರ ಹ್ಯಾಬಿಟ್ ಅನ್ಸುತ್ತದು. ಅಂದರೆ ನಂಗೆ ತುಂಬ ಬೇಕು, ತುಂಬ ಇಂಪಾರ್ಟೆಂಟ್, ಕೊಡಿಸ್ಲೇಬೇಕು ಅಂದರೆ ಅಟ್ಲೀಸ್ಟ್ ಖರ್ಚು ಮಾಡ್ತೀನಿ. ಅದು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಮಾಡಿ ಖರ್ಚು ಮಾಡ್ತೀನಿ. ಇಲ್ಲಾಂದರೆ 1 ರೂಪಾಯಿನೂ ಬಿಚ್ಚಲ್ಲ ನಾನು. ಇದ್ರ ಬಗ್ಗೆ ನಿಮಗೆ ಗೊತ್ತಿತ್ತಾ? ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾವಾಗ್ಲೂ ನನಗೆ ಯಾಕೆ ಇರಾಗು ಇಲ್ಲ. ಅದು ಚಿಕ್ಕ ತಂಗಿ ಆದ್ಮೇಲೆ ಅಕ್ಕ ತಾನೇ ಕೊಡ್ಸ್ಬೇಕು ನಮ್ಗೆ. ನಾನೇನ್ ಕೊಡ್ಸಕ್ಕಾಗುತ್ತೆ? ಅಣ್ಣ ನಂಗೆ ಪಾಕೆಟ್ ಮನಿ ಆದ್ರೂ ಕೊಡ್ತಾನಾ? ಲಾಜಿಕ್ ಇದು ಲಾಜಿಕ್ ಒಪ್ಕೊಳ್ಳೋಣ ಸೀರಿಯಲ್ ಅಲ್ಲಿ, ಬಟ್ ರಿಯಲ್ ಲೈಫ್ ಅಲ್ಲಿ ಕೇಳಿದ್ರೆ ರಿಯಲ್ ಲೈಫ್ ಅಲ್ಲೂ ಅಷ್ಟೇ. ಇಬ್ರು ಅಣ್ಣಂದಿರಿದ್ದಾರೆ, ನಾನು ಏನ್ ಖರ್ಚು ಮಾಡ್ಲಿ? ನಮ್ಮ ಅಣ್ಣಂದಿರು ನನಗೆ ಖರ್ಚು ಮಾಡ್ಬೇಕಲ್ವಾ? ನಾನು ಇನ್ನೂ ಚಿಕ್ಕವಳಲ್ಲ, ಐ ಆಮ್ ಜಸ್ಟ್ 15 years old. ಅದು ಏಜ್ ಹೇಳ್ಬಿಟ್ರು, ನಾವೇನು ಕೇಳಲಿಲ್ಲ, ಬಟ್ ಅವರೇ ಹೇಳ್ಬಿಟ್ರು ನಾನು ತುಂಬಾ ಚಿಕ್ಕವಳು, ನೀವೇ ಹೇಳ್ಬಿಟ್ರಿ. ಬಟ್ ಸ್ಟಿಲ್ ಆದ್ರೂ ಅಷ್ಟೊಂದು ಕಂಜೂಸ್ತನ ಮಾಡ್ತೀರಾ? ಇಲ್ಲಿವರೆಗೂ ಕಾಸ್ಟ್ಲಿಯಸ್ಟ್ ಐಟಮ್ ನೀವು ಅರ್ನ್ ಮಾಡಿದ್ರೆ ನಿಮ್ಮ ದುಡ್ಡಲ್ಲಿ ನೀವು ಕೊಟ್ಟು ತಗೊಂಡಿದ್ದು ಎಷ್ಟು ಏನಿರ್ಬೋದು? ಎಷ್ಟು? ಅದು ನಾನು ದುಡ್ಡಿದ್ದು ಅಂತ ಏನಿಲ್ಲ, ಅಮ್ಮ ಕೊಡ್ಸಿದ್ದು. ನಾನು ಇಲ್ಲಿವರೆಗೂ ನನಗೆ ಬೇಕು ಅಂತ ಏನೂ ತಗೊಂಡಿದ್ದಿಲ್ಲ, ಅಮ್ಮ ಕೊಡ್ಸೋದಷ್ಟೇ. ಕಾಸ್ಟ್ಲಿಯಸ್ಟ್ ಥಿಂಗು ಏನು ಗೊತ್ತಿಲ್ಲ ನನಗೆ, ಅಮ್ಮಂಗೆ ಗೊತ್ತಿರುತ್ತೆ. ಅಮ್ಮಂಗೆ ಗೊತ್ತಿರುತ್ತೆ, ನಂಗೇನು ಗೊತ್ತು. ನಾನು ಅಷ್ಟೊಂದು ಕಾಸ್ಟ್ಲಿ ಆದರೆ ತಗೊಳ್ಳೋದೇ ಇಲ್ಲ, ನಾನು ಖರ್ಚೇ ಮಾಡಲ್ಲ. ನಂಗೆ ಅದು ಬೇಕಾಗಿದೆ, ಅದ್ರ ಆಲ್ಟರ್ನೇಟಿವ್ ಇನ್ನೊಂದು ಏನಾರು ಹುಡುಕಿರ್ತೀನಿ ನಾನು. ಸಿಂಪಲ್. ಬಟ್ ಹುಡುಗಿರು ಆಕ್ಚುಲಿ ದುಡ್ಡು ಉಳಿಸ್ಬೇಕು. ನೀವು ಹೇಗೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಾ? ಹೇಗೆ ದುಡ್ಡು ಉಳಿಯತ್ತಾ ಕೈಯಲ್ಲಿ? ಇಲ್ಲ, ಖರ್ಚು ಸ್ವಲ್ಪ ಕಮ್ಮಿನೇ ಮಾಡ್ತೀನಿ. ತುಂಬಾ ಕಾಸ್ಟ್ಲಿ ಇದೆಲ್ಲ ನಾನು ತಗೊಳಕ್ಕೆ ಹೋಗಲ್ಲ. ಅಂದ್ರೆ ಉಳಿಸ್ಬೇಕು ಅಂತಾನ ಅಥವಾ ಇಲ್ಲ ನೆಸೆಸಿಟಿ ಇಲ್ಲ ಅಂತಾನ? ಅಂದ್ರೆ ಉಳಿಸ್ಬೇಕು ಅಂತ ಬೇಕಲ್ಲ ಖರ್ಚಿಗೆ ದುಡ್ಡು, ನಾಳೆ ಏನ್ ಮಾಡೋದು ಅಂತ. ಈಗ ಹೆಣ್ಮಕ್ಳು ಕೂಡ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ಇವಾಗ ನಾವೆಲ್ಲ ದುಡಿತಾ ಇದ್ದೀವಿ, ನಾವು ಅರ್ನ್ ಮಾಡಿ ನಮ್ಮ ಲೈಫ್ನ ನಾವು ನೋಡ್ಕೊಳ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ತುಂಬ ಜನ ಹೇಳ್ತಾರೆ ಏನು ಹೆಣ್ಮಕ್ಳು ಏನು ದುಡಿತಿದ್ದೀವಿ ಅಂದ ತಕ್ಷಣ ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂತ ಏನಲ್ಲ ಅಂತಲೂ ಒಂದು ಸ್ಟೇಟ್ಮೆಂಟ್ಗಳು ಬರುತ್ತೆ. ಸೊ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಈಗ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು, ನಮ್ಮ ದುಡ್ಡನ್ನ ನಾವೇ ಅರ್ನ್ ಮಾಡಿ ನಾವೇ ದುಡಿಬೇಕು, ಇದು ನಮ್ಮ ಸ್ವಾಭಿಮಾನ ಅಂತ ಅನ್ಕೊಳ್ತೀವಿ. ಕೆಲವೊಬ್ರು ಅದನ್ನ ಒಪ್ಪಲ್ಲ, ಅದ್ರಲ್ಲಿ ಏನಿದೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಒಪಿನಿಯನ್? ಅಂದ್ರೆ ಬೇರೆಯವ್ರ ಹಂಗಲ್ಲಿ ನಾವು ಏನಕ್ಕೆ ಇರಬೇಕು? ನಾವು ದುಡಿಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು. ಅದೊಂದು ಧೈರ್ಯ ಇರುತ್ತೆ ನಮ್ಗೆ, ನಾವು ದುಡಿತೀವಿ, ನಾವು ಮಾಡ್ತೀವಿ, ಯಾರು ಇದ್ರಲ್ಲೂ ಇರಬಾರ್ದು ಅಂತ, ಸ್ವಾತಂತ್ರ್ಯವಾಗಿ ನಿಂತ್ಕೋಬೇಕು ಅಂತ. ಅಂಕಿತಾ, ನೀವು ಚಿಕ್ಕವರು ಆದ್ರೂ ಕೇಳ್ತೀನಿ, ನಿಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ? ನಂಗೆ ಇದ್ರ ಬಗ್ಗೆ ನಂದು ಒಪಿನಿಯನ್ ಇಲ್ಲ. ನಾನು ದುಡಿತಾ ಇದ್ದೀನಿ ಅಂತ ಏನಿಲ್ಲ, ಅದು ಅಮ್ಮಂಗೆ ಬಿಟ್ಟಿದ್ದು. ನನ್ಗೆ ಇವಾಗಲೇ ಅದು ಮೈಂಡ್ಸೆಟ್ ಬೇಡ, ನಾನು ಈಗಲೇ ದುಡಿತಾ ಇದ್ದೀನಿ ಅಂತ ಏನು ಬೇಡ ನನಗೆ ಸದ್ಯಕ್ಕೆ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಸ್ಕೂಲ್ ಆ್ಯಂಡ್ ಕಮಿಂಗ್ ಬ್ಯಾಕ್ ಫ್ರಮ್ ಸ್ಕೂಲ್ ಅಷ್ಟೇ. ಸ್ಕೂಲ್ಗೆ ಹೋಗ್ತೀನಿ, ಬರ್ತೀನಿ, ಓದ್ತೀನಿ, ಸೆಟ್ಗೆ ಹೋಗ್ತೀನಿ, ಆಕ್ಟಿಂಗ್ ಮಾಡ್ತೀನಿ, ಬರ್ತೀನಿ, ಓದ್ಕೊಂತೀನಿ, ಮಲ್ಕೊತೀನಿ. ಸಿಂಪಲ್ ಲೈಫ್. ಸೂಪರ್. ಎಷ್ಟು ಚಂದ ಅಲ್ಲ? ತಲೆದೇ ಕೇಳಿಸ್ಕೊಳ್ಳಲ್ಲ. ದುಡ್ಡು ಬರ್ತಿದ್ಯಾ ಬರಲ್ವಾ, ಬಂದ್ಮೇಲೆ ಏನ್ ಮಾಡ್ಬೇಕು, ಮನೆ ಬಾಡಿಗೆ ಕಟ್ಬೇಕು, ಏನೂ ಇಲ್ಲ, ಆರಾಮಾಗಿದೆ. ಅದೆಲ್ಲ ಅಮ್ಮ ಅಣ್ಣ ಅಪ್ಪ ನೋಡ್ಕೋತಾರೆ. ನನಗೆ ಯಾಕೆ? ನಂದೇನು ಕೆಲಸ? ಹೋಗೋದು, ಓದೋದು, ತಿನ್ನೋದು, ಮಲಗೋದು. ಸಿಂಪಲ್. ಎಷ್ಟು ಚಂದ ಇದೆ ನಮ್ಮ ಲೈಫ್. ಹಿಂಗೆ ಇದ್ದಿದ್ರೆ ಎಷ್ಟು ಕಣ್ಣಾಗ್ತಿದ್ದಾರೆ, ನನ್ನ ಲೈಫ್ ಸ್ಟೈಲ್ ಮೇಲೆ ಕಣ್ಣಾಗ್ತಿದ್ದಾರೆ. ಅಲ್ಲ, ಎಷ್ಟು ಆರಾಮ್ ಲೈಫ್. ಸೂಪರ್ ನೀವು. ಸೊ ಇವಾಗ ಸೀರಿಯಲಲ್ಲಿ ಅಣ್ಣ ಅಂತೂ ಪಾಕೆಟ್ ಮನಿ ಕೊಡಲ್ಲ, ನಿಮ್ಗೆ ಕೋಪ ಬರುತ್ತಾ? ಅಕ್ಕಂಗೆ ದುಡ್ಡು ಕೊಡ್ತಾರೆ, ಅಕ್ಕ ಅಂತೂ ಸೀರಿಯಲಲ್ಲಿ ಸಿಕ್ಕಾಬಟ್ಟೆ ಸೇವಿಂಗ್ಸ್ ಮಾಡ್ತಾರೆ. ಚಿಪ್ಪಣಿ. ಹಾ, ನಿಮಗೆ ಕೊಡ್ತಾರ ಅಣ್ಣ ಪಾಕೆಟ್ ಮನಿ ಸೀರಿಯಲಲ್ಲಿ ಅಂತ? ಬೇಕಾಗಿದ್ದೆಲ್ಲ ಕೊಡಿಸ್ತಾನೆ ಅಣ್ಣ. ಹಾ, ನೀವು ಅದು ಸ್ಟಾರ್ಟಿಂಗ್ ಎಪಿಸೋಡ್ ಅಲ್ಲಿ ಜಾತ್ರೆಯಲ್ಲಿ ನೋಡಿರ್ತೀರಾ, ಗೊಂಬೆ ಕೊಡಿಸು ಅಂದಿದ್ಕೆ ಅಣ್ಣ ಕಷ್ಟಪಟ್ಟು ದುಡ್ಡು ಕೊಡಿಟ್ಟಿದ್ದಾನೆ, ಅದನ್ನ ಸುಮ್ನೆ ಖರ್ಚು ಮಾಡೋದ್ ಬೇಡ, ನೆಕ್ಸ್ಟ್ ಜಾತ್ರೆಗೆ ಇಟ್ಕೊಳ್ಳೋಣ ಅಂತ ಹೋಗಿರ್ತಾನೆ. ತಂಗಿರ್ ಮದ್ವೆ ಮಾಡಿಸ್ಬೇಕಲ್ವಾ? ಹೌದೌದು. ಇಬ್ರು ಮದ್ವೆ ಆಯ್ತಲ್ಲ, ಇನ್ನೇನ್ ಸೇವ್ ಮಾಡೋದು? ಇನ್ನು ಇಬ್ರದಿದ್ಯಲ್ಲ ನಿಂದು. ನನ್ನ ಮದುವೆ ಸದ್ಯಕ್ಕೆ ಇಲ್ಲ, ನಂದು ಮದುವೆ IAS ಮಾಡಕ್ IAS ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಅದಕ್ಕೆಲ್ಲ ಖರ್ಚು ಕೋಚಿಂಗ್ ಎಲ್ಲ ಕೊಡ್ಸ್ಬೇಕು ಅಣ್ಣ. ಒಂದ್ ಕಿರಾಣ ಶಾಪ್ ಇಟ್ಕೊಂಡು
ಒಂದು ಕಿರಾಣಿ ಶಾಪ್ ಇಟ್ಕೊಂಡು ತಂಗಿಯರ ಮದ್ವೆನ ಇಷ್ಟು ಅದ್ದೂರಿಯಾಗಿ ಹೇಗ್ ಮಾಡಕ್ ಸಾಧ್ಯ ಆಯ್ತು? ಸಾಧ್ಯತೆ ಅಂದ್ರೆ ಫುಲ್ ಎಲ್ಲ ಸೇವಿಂಗ್ಸ್ ಮಾಡ್ತೀವಿ. ಅದೇ ನೀವು ಡಬ್ಬದಲ್ಲಿ ತುಂಬಿ ಐದು ಡಬ್ಬ ಇದೆ. ತುಂಬಿದ್ಮೇಲೆ ಮತ್ತೆ ಚೇಂಜ್ ಮಾಡ್ತೀರಾ ಡಬ್ಬನ? ಹಂಗ್ ಸೇವಿಂಗ್ಸ್ ಮಾಡೋದ ಹೇಗೆ? ಇನ್ನು ತುಂಬ್ತಾ ಇದೆ. ತುಂಬಿಸ್ತಾ ಇವೆ, ಜಾಸ್ತಿ ತುಂಬಲಿ. ಈಗಷ್ಟೇ ಮದ್ವೆ ಆಗಿದ್ದೀರಾ, ಸೀರಿಯಲ್ ಅಲ್ಲಿ ಹೊಸ ಜೀವನ, ಹೊಸ ಬದುಕು, ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದೀರಾ. ಹೇಗಿದೆ ಹೊಸ ಜೀವನ? ನಾವಿನ್ನು ಸದ್ಯಕ್ಕೆ ನೀವು ಹಾಲುಕ್ಸ್ತಾದನ್ನೇ ನೋಡ್ತಾ ಇದ್ವಿ, ಎಷ್ಟು ಎಪಿಸೋಡ್ ಹುಕ್ಕಿಸ್ತೀರಾ ಅಂತ. ಯಾವ ಗೊತ್ತಿಲ್ಲ. ಸೊ ಹೇಗಿದೆ ಜೀವನ? ಇವಾಗ ತಾನೇ ಮದ್ವೆ ಆಗಿ ಆ ಮನೆ ಕಾಲಿಟ್ಟಿದ್ದೀನಿ. ಸೊ ಮುಂದೆ ಹೇಗೆ, ಅತ್ತೆ ಹೇಗೆ, ಆಮೇಲೆ ನನ್ನ ಗಂಡನ ಅಣ್ಣ ಮತ್ತೆ ಅವ್ರ ವೈಫು ಅವರೆಲ್ಲ ಹೇಗೆ, ಅಜ್ಜಿ ಅವ್ರೇನು ಅಂತ ತಿಳ್ಕೊಳಕ್ ಟೈಮ್ ಬೇಕಲ್ಲ ನಂಗೆ. ಎಲ್ರು ಒಳ್ಳೆಯವರು ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಈಗ ಇಬ್ರು ಅಕ್ಕಂದ್ರದ್ದು ಮದ್ವೆ ಆಗೋಯ್ತು, ಸೊ ಅವ್ರಿಬ್ರು ಬೇಗ ಮದ್ವೆ ಆಗ್ತಿದ್ದಾರೆ ಅಂತ ನಿಮ್ಗೆ ಏನಾದ್ರು ಮದ್ವೆ ಬಗ್ಗೆ ಆಸೆ ಬಂದಿದ್ಯಾ? ಇಲ್ವಾ? ಅಣ್ಣನ್ ಕನ್ಸು ನೆರವೇರಿಸ್ಬೇಕು. ಫಸ್ಟ್ IAS ಆಗ್ಬೇಕು, ಆಮೇಲೆ ನೋಡ್ಕೋಣ. ಈಗ ಇಬ್ರು ಅಕ್ಕಂದ್ರು ಮದ್ವೆ ಆಗಿ ಹೋಗ್ಬಿಟ್ರೆ ಎಷ್ಟು ಮಿಸ್ ಮಾಡ್ಕೊಂತಾರೆ? ಇವಾಗ ಅಣ್ಣ, ಅತ್ತಿಗೆ, ಇನ್ನೊಬ್ಳು ಅಕ್ಕ ಅಷ್ಟೇ, 3 ಜನ ಇರೋದು. ಮುಂಚೆ ಎಲ್ರು ತುಂಬಿ ತುಳುಕ್ತಾ ಇದ್ರಿ, ಇವಾಗ ಇಬ್ರು ಅಕ್ಕಂದ್ರಲ್ಲ, ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಏನಿಲ್ಲ, ಅವಾಗ ಬಂದು ಹೋಗ್ತಾರ ಮನೆಗೆ. ಮಿಸ್ ಮಾಡ್ಕೊಳ್ಳೋದು ಏನಿದೆ, ಅಲ್ಲೇ ಪಕ್ಕದಲ್ಲೇ ಇರ್ತಾರೆ. ಈ ಕಡೆ ಹೋದ್ರೆ ರಶ್ಮಿ ಅಕ್ಕನ ಮನೆ, ಈ ಕಡೆ jump ಮಾಡಿದ್ರೆ ಮಾಸ್ತಿ ಕೊಪ್ಲ ಮನೆ. ದೂರ ಅಲ್ವಾ ಅವ್ರು ಸ್ವಲ್ಪ? ಹೌದು. ಅವಾಗ ಬಂದು ಹೋಗ್ತಾಳೆ. ಕರೆದ್ರೆ ಅಕ್ಕ ಅಂತ ಫೋನ್ ಮಾಡಿದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿರ್ತಾಳ ಅಷ್ಟೇ. ಏನಕ್ಕೆ ಮಿಸ್ ಮಾಡ್ಕೋಬೇಕು? ಫೋನ್ ಮಾಡಿದ್ರೆ ಬರ್ತಾರೆ, ಮಿಸ್ ಮಾಡ್ಕೊಳ್ಳಿ. ಸೂಪರ್, ಸಖತ್ತಿದೆ. ಇವಾಗ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಂಕಿತ? ಅನ್ ಮಾಡಲ್ಲ, ಅದೆಲ್ಲ ತಲೆಗೆ ಹಾಕೊಡಲ್ಲ, ಫೈನ್, ಆಕ್ಚುಲಿ ಅದು ಒಳ್ಳೇದು. ಬಟ್ ದುಡ್ಡು ಎಷ್ಟು ಇಂಪಾರ್ಟೆಂಟ್? ಎವ್ರಿ ಡೇ ಒಂದು ಪೆನ್ ತಗೊಬೇಕು ಅಂದ್ರೆ ದುಡ್ಡು ಇಂಪಾರ್ಟೆಂಟೇ. ಸೊ ತುಂಬಾ ಇಂಪಾರ್ಟೆಂಟ್. ಒನ್ ಡೇ ಇಂದ ಇನ್ನೊಂದ್ ಡೇಗೆ ಹೋಗ್ಬೇಕು ಅಂದ್ರೆ ದುಡ್ಡು ಬೇಕು. ಇವಾಗ ನಾನು ಆಚೆ ಹೋಗ್ತೀನಿ, ಹೊರಗಡೆ ಏನಾರ ತಿನ್ಬೇಕು, ಮನೇಲಿ ಮಾಡಕ್ ಏನು ಇಲ್ಲ ಐಟಮ್ ಅಂದ್ರೂ ತಗೊಳಕ್ ಏನ್ ದುಡ್ಡೇ ಬೇಕಲ್ವಾ? ಹೌದು. ಸೊ ಇಂಪಾರ್ಟೆಂಟ್ ತುಂಬಾ. ರಾಘವಿ ಪ್ರಕಾರ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಆಗುತ್ತಾ ಜೀವನದಲ್ಲಿ? ದುಡ್ಡು ತುಂಬಾ ಇಂಪಾರ್ಟೆಂಟು. ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಇವಾಗ ನಾವು ಮನೇಲಿ ಇರ್ತೀವ, ಮನೆ ಬಾಡಿಗೆಗೆ ದುಡ್ಡು ಬೇಕು, ಊಟಕ್ಕೆ ದುಡ್ಡು ಇಲ್ಲದೆ ಜೀವನನೇ ಇಲ್ಲ. ದುಡ್ಡು ಬೇಕು, ಜೀವನನೇ ಇಲ್ಲ, ದುಡ್ಡು ಬೇಕಿಲ್ಲ. ಸೂಪರ್. ಇವಾಗ ನಿಮ್ಗೇನೋ ಒಂದು ಎಮರ್ಜೆನ್ಸಿ ಆಯ್ತು, ಏನೋ ಅರ್ಜೆಂಟ್, ನಿಮ್ಮ ಹತ್ರ ದುಡ್ಡು ಇರುತ್ತೆ, ಬಟ್ ಸ್ಟಿಲ್ ಏನು ಪೇ ಮಾಡಕ್ ಆಗ್ತೀರಾ, ಗೂಗಲ್ ಪೇ ವರ್ಕ್ ಆಗ್ತಿಲ್ಲ, ಇಂಟರ್ನೆಟ್ ಇಲ್ಲ, ಕೈಯಲ್ಲಿ ಕ್ಯಾಶ್ ಇಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಇರ್ತೀರಾ ಅಂತ ಅನ್ಕೊಳ್ಳಿ. ನಿಮ್ಗೆ ಅರ್ಜೆಂಟ್ ದುಡ್ಡು ಬೇಕಾಗಿರುತ್ತೆ, ನೀವು ಫಸ್ಟ್ ಯಾರಿಗೆ ಫೋನ್ ಮಾಡ್ತೀರಾ ದುಡ್ಡು ಬೇಕು ಅಂತ? ಅಮ್ಮಂಗೆನಾ? ಯಾರು ಪಕ್ಕದಲ್ಲಿ ಇರ್ತಾರೋ ಅವರು. ಪಕ್ಕದಲ್ಲಿ ಯಾರು ಇಲ್ಲ ಅಂದ್ರೆ? ಪಕ್ಕದಲ್ಲಿ ಯಾರು ಇದ್ರೆ ನಾವು ಹೊರಗಡೆ ಹೋಗಲ್ಲ. ಇಲ್ಲ ಮಮ್ಮಿ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಣ್ಣನ್ ಕರ್ಕೊಂಡು ಹೋಗ್ತೀನಿ. ಈಗ ಮಮ್ಮಿ ಜೊತೆನೆ ಹೋಗಿರ್ತೀರಾ ಅಂತ ಅನ್ಕೊಳ್ಳೋಣ. ಮಮ್ಮಿ ಜೊತೆ ಹೋಗಿರ್ತೀರಾ, ಮಮ್ಮಿ ಫೋನ್ ಬಿಟ್ಬಿಟ್ಟು ಬಂದಿರ್ತಾರೆ ಅವ್ರದ್ದು, ಓಕೆನಾ? ಸೊ ನಿಮ್ಮ ಹತ್ರ ದುಡ್ಡಿಲ್ಲ, ಏನ್ ಮಾಡ್ತೀರಾ ಅವಾಗ? ನನ್ನ ಹತ್ರ ದುಡ್ಡಿಲ್ಲ, ಮಮ್ಮಿ ಕರ್ಕೊಂಡು ಹೋಗಿರ್ತಾರೆ. ಅಣ್ಣ ಯಾವ ಅಣ್ಣ? ಇಬ್ಬರು ಅಣ್ಣಂದ್ರು ಅಂತ ಹೇಳಿದ್ರು. ಫಸ್ಟ್ ಅಣ್ಣ ಪುನೀತ್ ಅಣ್ಣ, ಅವನಿಗೆ ಫೋನ್ ಹಾಕ್ತೀನಿ. ಅವನು ಇಲ್ಲ ಅಂದ್ರೆ ಅಪ್ಪನೂ ಇಲ್ಲ ಅಂದ್ರೆ ವಿನಿ ಅಣ್ಣ. ಅದ್ಯಾಕದು ಇನ್ನೊಬ್ಬ ಅಣ್ಣ ಲಾಸ್ಟ್ಗೆ ಕೊಡಲ್ವಾ ಅವರು? ಕಂಜೂಸ ನಿಂತಾರ? ಕಂಜೂಸ್ ಇಲ್ಲ, ಕೊಡ್ತಾನೆ, ಅವ್ನ್ ಕೊಡ್ತಾನೆ. ಒಂದ್ ಸ್ವಲ್ಪ ಕಣ್ಣಲ್ಲಿ ಹಿಂಗ್ ಡ್ರಾಪ್ ಹೋದ್ರೆ ಕೊಡ್ತಾನೆ, ಅವ್ನ್ ಫಸ್ಟ್ ಕೊಡ್ತಾನೆ. ದೊಡ್ಡಣ್ಣ ಸ್ವಲ್ಪ ಕಂಜೂಸ್. ಎಷ್ಟು ಸಲ ಆತರ ಕಣ್ಣೀರ ದಾರೆ ಹರಿಸಿ ದುಡ್ಡು ತಗೊಂಡಿದ್ದಾರೆ ಹಾಗಾದ್ರೆ ಅಣ್ಣದ್ರ ಹತ್ರ? ಡೈಲಿ ಬೇಕು ಅಂದ ಕಣ್ಣೀರ್ ಹರಿಸ್ಲೇಬೇಕಲ್ಲ. ಇದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ಬಿಡಿ, ಆಮೇಲೆ ದುಡ್ಡು ಕೊಡೋದು ಅವನು. ನನಗೆ ಗೊತ್ತಿಲ್ಲಪ್ಪ, ಇದಕ್ಕೂ ನಂಗೂ ಸಂಬಂಧ ಇಲ್ಲ, ನೀವೇ ಹೇಳ್ತೀರ. ನಾನೇನಾದ್ರೂ ಕೇಳಿಲ್ಲ. ಐ ಲವ್ ಯು ಸೋ ಮಚ್. ನೀನ್ ಕೇಳಿದಾಗೆಲ್ಲ ಹಿಂಗೆ ದುಡ್ಡು ಕೊಡ್ತೀರು, ಪ್ಲೀಸ್ ಹಿಂಗೆಲ್ಲ ಮಾಡಬೇಡ. ಹೌದೌದು, ಪಾಪ ತುಂಬಾ ಒಳ್ಳೆ ಹುಡುಗಿ, ಹಾಗೆಲ್ಲ ಸುಮ್ಮನೆ ಡೌ ಮಾಡಲ್ಲ, ನಿಜವಾಗ್ಲೂ ಕಣ್ಣೀರ್ ಹಾಕ್ತಾರೆ. ಸೊ ತಂಗಿ ಕೇಳಿದಾಗ ದುಡ್ಡು ಕೊಡ್ತಾರೆ, ನಾನು ಹೇಳಿದ್ದೇನೆ. ಆಯ್ತಾ? ನೋಡು, ನಿನ್ ಬಗ್ಗೆ ಟಿವಿಲೆಲ್ಲ ಹೇಳಿದ್ದೀನಿ, ಇದಕ್ಕಾದ್ರೂ ದುಡ್ಡು ಕೊಡ್ಬೇಕು. ಇದು ಪೂಸಿ ಹೊಡಿಯೋದು ಅಂತ ಹೇಳ್ತಾರೆ, ಇದು ಪೂಸಿ ಹೊಡಿಯೋದು.